ಹಾಯ್ ಡಿಯರ್ ಫ್ರೆಂಡ್ಸ್, ನೋಡಿ ಈ ಒಂದು ಜಾಗ ಒಂದು 30-40 ಅಷ್ಟು ಮನೆ ಮಾಡಿದ್ದಾರೆ. ಡಬಲ್ ಬೆಡ್ರೂಮ್ ಮನೆ, ಹೆಂಚಿನ ಮನೆ. ನೀವು ನೋಡ್ಬೋದು ರೋಡು ರಸ್ತೆಗೆಲ್ಲ ಸುತ್ತು ಕಾಂಪೌಂಡ್ ಹಾಕಿದ್ದಾರೆ. ಟೋಟಲ್ ಇದು ಬಂದ್ಬಿಟ್ಟು ಒಂದು ಮನೆ ಜಾಗ ಬಂದ್ಬಿಟ್ಟು ನಿಮ್ಗೊಂದು 10 ಗುಂಟೆ ಬರುತ್ತೆ. ಅದ್ರ ಹಿಂದ್ಗಡೆ ಒಂದು ಅರ್ಧ ಎಕರೆ ಇದೆ RTC ಇರೋದು. ಮುಂದುಗಡೆ ಮನೆಗೆಲ್ಲ ಹಕ್ಕುಪತ್ರ ಇದೆ. ಜನರಲ್ ಕ್ಯಾಸ್ಟ್ ಬರ್ತಾರೆ, ನಾರ್ತ್ ಕೆನರಾದವರು ಇವರು. ಸೊ ಇಲ್ಲಿ ಬಂದು ಸ್ಟೇ ಮಾಡಿದ್ದಾರೆ. ಸೊ ಅಜ್ಜಿ ತಾತ ಇಬ್ಬರೇ ಇರೋದು. ಅವ್ರ ಮಕ್ಕಳೆಲ್ಲ ಸಿಟಿಲಿದ್ದಾರೆ ಬೆಂಗಳೂರಲ್ಲಿ. ಹಾಗಾಗಿ ಈ ಒಂದು ಪ್ರಾಪರ್ಟಿನ ಕೊಡ್ತಿದ್ದಾರೆ. ನೀವು ನೋಡ್ಬೋದು ಮನೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು ಫ್ಯಾಮ್ಲಿ ಇರಲಿಕ್ಕೆ ಮತ್ತು ತುಂಬ ಚೆನ್ನಾಗಿದೆ. ಆಮೇಲೆ ಹಿಂದ್ಗಡೆ ಒಂದು ಅರ್ಧ ಎಕರೆ ಜಾಗ ಇದೆ. ಆ ಜಾಗನೂ ಕೂಡ ತುಂಬ ಚೆನ್ನಾಗಿದೆ. ಸೊ ಆ ಜಾಗದಲ್ಲಿ ಇವರೇನು ಮಾಡಿಲ್ಲ. ಸೊ ಏನಾದರೂ ತೋಟ ಗಿಟ ಎಲ್ಲ ಮಾಡ್ಕೋಬೋದು ಕಂಪ್ಲೀಟಾಗಿ. ನೋಡಿ, ಕಟ್ಟಿಗೆ ಇಟ್ಕೊಳ್ಳೋದಕ್ಕೆ ಎಲ್ಲ ಒಂದು ಒಳ್ಳೆಯ ಜಾಗ ಮಾಡಿದ್ದಾರೆ. ಸೊ ಸುತ್ತು ಎಲ್ಲ ಹೆಂಚು ಹಾಕಿದ್ದಾರೆ ಮೇಲ್ಗಡೆ. ಸೊ ಫ್ರಂಟಲ್ಲಿ ನೀಟಾಗಿ ಪ್ಲಾಸ್ಟಿಂಗ್ ಮಾಡಿದ್ದಾರೆ, ಸೈಡಲ್ಲಿ ಪ್ಲಾಸ್ಟಿಂಗ್ ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಈ ದಾರಿ ಇದೆಯಲ್ಲ, ಅದು ಹಿಂದ್ಗಡೆ ತೋಟಕ್ಕೆ ಹೋಗೋದಕ್ಕೆ ಅಂತ. ಸೊ ಇದು ಜನರಲ್ ಕ್ಯಾಟಗಿರಿ ಬರ್ತಾರೆ. ಸಾಗರದಿಂದ ಕರೆಕ್ಟಾಗಿ 8 ಕಿಲೋಮೀಟ್ರ್ ಆಗುತ್ತೆ. ಸಾಗರದಿಂದ ಇದು 8 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ತುಂಬ ಚೆನ್ನಾಗಿದೆ ಜಾಗ, ನೀವು ನೋಡ್ಬೋದು. ಸೊ ಜನರಲ್ ಕ್ಯಾಟಗಿರಿದು ಒಂದು ಮನೆ ಮತ್ತು ಒಂದು ಅರ್ಧ ಎಕರೆ ಜಾಗ. ಮನೆ ಜಾಗ ಒಂದು 10 ಗುಂಟೆ ಇದೆ ಮತ್ತು ಹಿಂದ್ಗಡೆ ಅರ್ಧ ಎಕರೆ ಇದೆ. ಟೋಟಲ್ ಒಂದು 3/4 ಎಕರೆ ಬರುತ್ತೆ ಇದು ಜಾಗ. ಸೊ ಮನೆಗೆ ಹಕ್ಕುಪತ್ರ ಇದೆ. ಆಮೇಲೆ ಹಿಂದ್ಗಡೆ ಜಾಗಕ್ಕೆ RTC ಇದೆ. ಸೊ ತುಂಬ ಚೆನ್ನಾಗಿದೆ. ಸುತ್ತು ಕಾಂಪೌಂಡು ಫೆನ್ಸಿಂಗ್ ಹಾಕಿದ್ದಾರೆ. ನಿಮ್ಗೇನಾದ್ರು ಪ್ರಾಪರ್ಟಿ ಬೇಕು ಅಂದರೆ ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಇರುತ್ತೆ. ಆ ನಂಬರಿಗೆ ನೀವು ಕಾಲ್ ಮಾಡಿ. ಸೊ ನಾನು ನಿಮಗೆ ಪ್ರಾಪರ್ಟಿ ತೋರಿಸ್ಕೊಡ್ತೀನಿ. ಸಾಗರದಿಂದ 8 ಕಿಲೋಮೀಟ್ರ್ ಆಗುತ್ತೆ. ಸೊ ಮನೆ ಮತ್ತು ಜಾಗ, ಇದರಲ್ಲಿ 7 ತೆಂಗಿನ ಮರ ಇದೆ. ಮಿಕ್ಕಿದ ಒಂದು ಸ್ವಲ್ಪ ಅಡಿಕೆ ಮತ್ತು ಬಾಳೆ ಗಿಡ ಇದ್ದಾವೆ. ಕರೆ ಮಾಡಿ.